ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು 21 ಡೇಸ್ ಸ್ಟಡಿ ರೂಟೀನ್ ಚಾಲೆಂಜ್. ಏನು ಮ್ಯಾಮ್ 21 ದಿನ ಓದಿದ್ರೆ ಸಾಕಾ ಎಕ್ಸಾಮ್ಗೆ? ಎಕ್ಸಾಮಲ್ಲಿ 625 ಔಟ್ ಆಫ್ 625 ಬರುತ್ತಾ ಅನ್ನೋದು ನಿಮಗೆ ಕ್ವೆಶ್ಚನ್ ಇರುತ್ತೆ, ಹೌದಾ ಅಲ್ವಾ? ಆ್ಯಕ್ಚುಲಿ ಸಾಕು ಮಕ್ಕಳೇ, 21 ದಿನ ಓದಿದ್ರೆ ಸಾಕು. ಎಸ್, ನಂಬಿ ನನ್ನ. ಎಸ್, ಸೊ ಇದು ಒಂದು ಮ್ಯಾಜಿಕಲ್ ನಂಬರ್ ಆಗಿದೆ. 21 ಡೇಸ್, 3 ವೀಕ್ಸ್. ನಮ್ಮ ಲೈಫ್ಗಳಲ್ಲಿ ನಾವು ಏನಾದರೂ ಒಂದು ಕೆಲಸನ ಅಚ್ಚುಕಟ್ಟಾಗಿ ಕನ್ಸಿಸ್ಟೆಂಟಾಗಿ 21 ದಿನ ಮಾಡ್ತಾಯಿದ್ದೀವಿ ಅಂತಂದರೆ ಅದು ನಮ್ಮ ಲೈಫ್ಗಳಲ್ಲಿ ಒಂದು ರೊಟೀನ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ಸೈಂಟಿಫಿಕಲಿ ಪ್ರೂವನ್ ಮಕ್ಕಳೇ. ಸೊ ಹಾಗಾಗಿ 21 ದಿನ ಕರೆಕ್ಟಾಗಿ ನಾನು ಹೇಳೋ ಥರ ನೆಕ್ಸ್ಟ್ 21 ಡೇಸ್ ಮಾಡಿದರೆ ನೀವು, ಅದು ನಿಮ್ಮ ಲೈಫಲ್ಲಿ ರೊಟೀನ್ ಆಗಿಬಿಡುತ್ತೆ, ಒಂದು ಹ್ಯಾಬಿಟ್ ಆಗಿಬಿಡುತ್ತೆ ಅದು. ಸೊ ಎಕ್ಸಾಮ್ ಆಗೋವರೆಗೂ ನಾನು ಬೇಡ ಅಂದ್ರೂ ನೀವು ಆ ಒಂದು ಟೈಮ್ ಟೇಬಲನ್ನು ನೀವು ಡೆಫಿನೆಟ್ಲಿ ಫಾಲೋ ಮಾಡೇ ಮಾಡ್ತೀರಾ. ಸೊ 21 ಡೇಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ವೈ 21 ಡೇಸ್ ಮಕ್ಕಳೇ? ಇಟ್ ಟೇಕ್ಸ್ 21 ಡೇಸ್ ಟು ಬಿಲ್ಡ್ ಅ ಹ್ಯಾಬಿಟ್. ಸೊ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು 21 ದಿನಗಳು ಬೇಕಾಗುತ್ತೆ. ನಾನು ಅದೇ ಹೇಳಿದ್ದು. ಯಾವುದೇ ಒಂದು ಹ್ಯಾಬಿಟ್, ಇವಾಗ ನಾನು ಜಂಕ್ ತಿನ್ನೋದಿಲ್ಲಪ್ಪ, ನಾನು ಪಾನಿಪುರಿ ತಿನ್ನೋದಿಲ್ಲ ಅಂತ ಒಂದು 21 ದಿನ ನೀವು ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಂಡು ಒಂದು ದಿನ ತಿಂದಿರ ಇರಿ, ಮತ್ತೆ ತಿನ್ನಬೇಕು ಅಂತ ಆಸೆ ಆಗೋದಿಲ್ಲ ನಿಮಗೆ. ನಾನು ಒಂದು 21 ದಿನ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡೋದಕ್ಕೆ ನಾನು ಒಂದು 4 ಲೈನ್ ಬುಕ್ ತೊಗೊಬಂದು ಪ್ರತಿದಿನ ಒಂದು ಪೇಜ್ನ ಬರಿತೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಬರೀ ಅಂದ್ಕೊಳ್ಳೋದಲ್ಲ, ಆ್ಯಂಡ್ ಬರೀರಿ. 21 ಡೇಸ್ ಇದನ್ನು ಮಾಡಿ ಡೆಫಿನೆಟ್ಲಿ ಅದು ನಿಮಗೆ ಒಂದು ಹ್ಯಾಬಿಟ್ ಥರ ಆಗಿಬಿಡುತ್ತೆ. ಅದೇ ರೀತಿ 21 ಡೇಸ್ ನಾನು ಕರೆಕ್ಟಾಗಿ ಕೂತ್ಕೊಂಡು ಅಭ್ಯಾಸನ ಮಾಡ್ತೀನಿ, ಓದ್ತೀನಿ ಎಕ್ಸಾಮ್ಗೆ ಅಂತ ಕೂತ್ಕೊಂಡು ಓದಿ 21 ದಿನ ಪ್ರಾಪರಾಗಿ, ಅದು ನಿಮಗೆ ಒಂದು ರೊಟೀನ್, ಒಂದು ಅಭ್ಯಾಸ ಆಗಿಬಿಡುತ್ತೆ. ಎಕ್ಸಾಮ್ವರೆಗೂ ನಾನು ಹೇಳಿದ್ರು ಹೇಳಿಲ್ಲ ಅಂದರು, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಹೇಳಿಲ್ಲ ಅಂದರು, ಆಟೋಮ್ಯಾಟಿಕ್ಕಾಗಿ ನೀವೇ ಕೂತ್ಕೊಂಡು ಮಾಡ್ತೀರಾ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಸೈಂಟಿಫಿಕಲಿ ಪ್ರೂವನ್ ಮಕ್ಕಳೇ. ಸೊ ಲ್ಯಾಬ್ರೇಟ್ರೀಸಲ್ಲಿ ಎಲ್ಲ ಟೆಸ್ಟ್ ಮಾಡಿ ಸೈಂಟಿಸ್ಟ್ಗಳೇ ಕೊಟ್ಬಿಟ್ಟಿದ್ರೆ, ಎಸ್ 21 ಡೇಸ್ ಯಾರಾದರೂ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ನಮ್ಮ ಲೈಫ್ಗಳಲ್ಲಿ ಒಂದು ಅಭ್ಯಾಸ ಆಗಿ ಉಳ್ಕೊಳ್ಳುತ್ತೆ ಅಂತ. ಬಟ್ ಈ 21 ಡೇಸ್ನ ನಾವು ಹೇಗೆ ಡಿವೈಡ್ ಮಾಡೋದು? ಸೊ 21 ಡೇಸ್ ಅಂದಿದ ತಕ್ಷಣ ಡೆಫಿನೆಟ್ಲಿ 3 ವೀಕ್ಸ್ ಇದೆ. ಸೊ ಈ 3 ವೀಕ್ಸ್ನ ಹೇಗೆ ಡಿವೈಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಒಂದು ಓವರ್ವ್ಯೂ. ಸೊ ವೀಕ್ 1, ವೀಕ್ 2, ವೀಕ್ 3. ಸೊ ಏನರ ಮೇಲೆ ನೀವು ಫೋಕಸ್ ಮಾಡಬೇಕು? ಬಿಲ್ಡಿಂಗ್ ಕನ್ಸಿಸ್ಟೆನ್ಸಿ. ವೀಕ್ 1 ಅಂದರೆ 1st to 7th ಡೇ. ಸೊ 1ನೇ ದಿನದಿಂದ 7ನೇ ದಿನ ನೀವು ಕನ್ಸಿಸ್ಟೆನ್ಸಿಯನ್ನು ಬಿಲ್ಡ್ ಮಾಡಬೇಕು, ಸ್ಥಿರತೆಯನ್ನು ನಿರ್ಮಿಸಬೇಕು. ಹೇಗೆ? ನಿಮ್ಮ ಟೈಮ್ ಹಾಗೂ ಸಬ್ಜೆಕ್ಟ್ಸ್ಗಳನ್ನು ಫಿಕ್ಸ್ ಮಾಡಿ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ 5 ಗಂಟೆಗೆ ಎದ್ದೇಳ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ 5 to 7 o'clock. ಸೊ ನೀವು ಎದ್ದು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಎಲ್ಲ ಒಂದು ಅರ್ಧ ಗಂಟೆ ಅಲ್ಲೇ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನೂ 1.5 ಗಂಟೆ ಇದೆ. ಸೊ 5 to 7 AM. ಸೊ ಈ 1.5 ಗಂಟೆಯಲ್ಲಿ ಯಾವುದಾದ್ರೂ ಒಂದು ಹೊಸ ಟಾಪಿಕ್ನ ಓದಬೇಕು ಅಂತ ಅಂದ್ಕೊಳ್ಳಿ. ಸೊ ಕೋರ್ ಸಬ್ಜೆಕ್ಟಲ್ಲಿ ಯೂಶ್ವಲಿ. ಸೊ ಕೋರ್ ಸಬ್ಜೆಕ್ಟ್ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಲೈಕ್ ನಿಮ್ಮ ಸೈನ್ಸು, ಮ್ಯಾಥು, ಎಸ್ಪೆಷಲಿ ಮ್ಯಾಥ್ಸು. ಸೊ ಇದೆಲ್ಲ ಮರ್ತೋಗೋ ಅಂಥ ಸಬ್ಜೆಕ್ಟ್, ಈಸಿಯಾಗಿ ಮರ್ತೋಗ್ಬಿಡ್ತೀರ. ಸೊ ಹಾಗಾಗಿ ಈ ಟೈಮಲ್ಲಿ ಓದಿದ್ರೆ ಕಾನ್ಸಂಟ್ರೇಷನ್ ಲೆವೆಲ್ಸ್ ಚೆನ್ನಾಗಿರುತ್ತೆ, ಸೊ ಜಾಸ್ತಿ ದಿನ ನೆನಪಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಆ ಸಬ್ಜೆಕ್ಟ್ಸ್ನ ಓದಬೇಕು ಅಂತ ಫಿಕ್ಸ್ ಆಗಿದ್ದೀರಾ. ಓಕೆ, ಓದ್ತೀರಾ. ಆ್ಯಂಡ್ ಅದಾದಮೇಲೆ 7 to 8 ಮತ್ತು ಸ್ನಾನ ಮಾಡುವಂಥದ್ದು, ಬ್ರೇಕ್ಫಾಸ್ಟ್ ತಿನ್ನುವಂಥದ್ದು, 8 ಗಂಟೆಗೆ ಸ್ಕೂಲ್ಗೆ ಹೋಗ್ತೀರಾ, ಸ್ಕೂಲಿಂದ ವಾಪಸ್ 4 ಗಂಟೆಗೆ ಬರ್ತೀರಾ ಅಂತಲೇ ಅಂದ್ಕೊಳ್ಳೋಣ. ಕೂತ್ಕೊಂಡು ರೆಸ್ಟ್ ಮಾಡಿ ಆಟಾಡಿ ಎಲ್ಲ 5 o'clock. ಓಕೆ, ಮತ್ತು ಇದು AM. ಸೊ 5 to 6 o'clock. ಓಕೆ, ಸೊ 5 to 6 o'clock ಮತ್ತೆ ಏನು ಮಾಡ್ತೀರಾ? ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟರೆ ಆ ಹೋಮ್ವರ್ಕ್ನ ಮುಗಿಸ್ಕೋತೀರಾ. ಓಕೆನಾ? 6 to 9:30 PM ಅಕಸ್ಮಾತಾಗಿ ನೀವೇನಾದರೂ ಪ್ರಚಂಡರು ಪ್ಲಸ್ ಸ್ಟೂಡೆಂಟ್ ಆಗಿದ್ರೆ, ಸೊ ನಮ್ಮ ಕ್ಲಾಸಸ್ಸೇ ಅಟೆಂಡ್ ಮಾಡ್ತೀರಾ. ಸೊ ಅಕಸ್ಮಾತಾಗಿ ನಮ್ಮ ಪ್ರಚಂಡರು ಪ್ಲಸ್ ಸ್ಟೂಡೆಂಟ್ ಅಲ್ಲ ಅಂತಾದರೆ 6 to 9:30 ನೀವು ಡಿವೈಡ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಬೆಳಗ್ಗೆ ಅಕಸ್ಮಾತಾಗಿ ಮ್ಯಾಥ್ಸ್ ಓದಿದ್ರೆ, ಸೊ ಸೈನ್ಸು ಮತ್ತು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಓದೋದು, ಅಥವಾ ಸೋಷಲು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಓದೋದು, ಸೊ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ 9:30 ಮತ್ತೆ ಡಿನ್ನರು ಅದೆಲ್ಲ ಆಗುತ್ತೆ, 10 ಗಂಟೆಗೆ ಮಲಗಿಬಿಡಿ. ಸೊ 10 o'clockಗೆ ಸ್ಲೀಪ್. ಸೊ ಇದೊಂದು ನಾನು
ಒಂದು ಒಂದು ಸಣ್ಣ ಒಂದು ಟೈಮ್ ಟೇಬಲ್ನ ಕೊಟ್ಟಿರೋದು ಇವಾಗ ನಿಮಗೆ. ಸೊ ಇದನ್ನು ನೀವು ಡೇ 1 ಡಿಸೈಡ್ ಮಾಡಿ, ನೀವು ಏನು ಮಾಡಬೇಕು ಅಂತ ಇದ್ರೋ ಈ ಥರ ಡಿಸೈಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ಅಂದಾಜು ಕೊಟ್ಟಿರೋದು ಟೈಮಿಂಗ್ಸು, ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಎಲ್ಲ. ಸೊ ನಿಮ್ಮ ಪ್ರಕಾರ, ಸೊ ಒಬ್ಬೊಬ್ಬರು ಸ್ಟೂಡೆಂಟ್ಗೆ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಕನ್ನಡ ಕಷ್ಟ ಇರುತ್ತೆ, ಮ್ಯಾಥ್ಸ್ ತುಂಬ ಈಸಿ ಇರುತ್ತೆ. ಓಕೆ, ಸೊ ಅಂಥವ್ರು ನಿಮ್ಮ ಪ್ರಕಾರ ನೀವು ನೋಡ್ಕೊಳ್ಳಿ. ಕೆಲವ್ರು 4 ಗಂಟೆಗೆ ಎದ್ದೇಳ್ತೀರಾ, 8 ಗಂಟೆಗೆಲ್ಲ ಮಲ್ಕೋತೀರಾ. ಸೊ ಅದ್ರ ಪ್ರಕಾರ ನೀವು ಟೈಮಿಂಗ್ಸ್ನ ಚೇಂಜ್ ಮಾಡ್ಕೊಂಡು ಸಬ್ಜೆಕ್ಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ನೀವು ಏನೇ ಮಾಡಿಕೊಂಡ್ರು ಅದನ್ನು ಫಸ್ಟ್ 7 ಡೇಸ್ ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿ. ಓಕೆನಾ? ಇಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೀರಾ 5 o'clock ಅಂದರೆ 7 ದಿನನೂ 5 o'clockಗೆ ಎದ್ದೇಳಿ. 10 ಗಂಟೆಗೆ ಮಲಗ್ತಾ ಇದ್ದರೆ 7 ದಿನನೂ 10 ಗಂಟೆಗೆ ಮಲಗಿ. ಸೊ 5 to 6 ಹೋಮ್ವರ್ಕ್ ಬರೀತಾ ಇದ್ದರೆ ಅದಕ್ಕೆ ಡೆಡಿಕೇಟ್ ಮಾಡಿ. 6 to 9:30 ನೀವು ಯಾವುದೋ ಸಬ್ಜೆಕ್ಟ್ನ ಓದ್ತಾ ಇದ್ದೀರಾ, ರಿವಿಷನ್ ಮಾಡ್ತಾ ಅದನ್ನೇ ಮಾಡಿ. ಅರ್ಥ ಆಯ್ತಾ? ಸೊ ಏನು ಮಾಡ್ತಾಯಿದ್ರೋ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡಿ. ಎಸ್ ಮಕ್ಕಳೇ, ಸೊ ನೆಕ್ಸ್ಟ್ ಬರೋದು ವೀಕ್ 2 ಅಂದರೆ ಡೇ 8 ಇಂದ ಡೇ 14. ಸೊ ಫೋಕಸ್ ಆ್ಯಂಡ್ ರಿವಿಷನ್. ಸೊ ವೀಕ್ 1ನಲ್ಲಿ ಏನು ಮಾಡಿದ್ರಿ, ಡೆಫಿನೆಟ್ಲಿ ಅದನ್ನೇ ಆ ಟೈಮಿಂಗ್ಸ್ನೇ ಫಾಲೋ ಮಾಡಿ ಏನೇನು ಓದಿದ್ರೋ ಅದನ್ನೆಲ್ಲ ರಿವಿಷನ್ನ ಮಾಡಿ, ಪರಿಷ್ಕರಣೆ ಮಾಡಿ. ಓಕೆನಾ? ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ವೀಕ್ ನೀವೊಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೋತಾ ಇದ್ದೀರಾ, ಇಷ್ಟನ್ನ ಓದಬೇಕು ಅಂತ ಅನ್ಕೋತಾ ಇದ್ದೀರಾ, ಅದನ್ನು ಓದ್ತೀರಾ. ಸೆಕೆಂಡ್ ವೀಕ್ ಏನು ಮಾಡ್ತೀರಪ್ಪ ಅಂತಂದರೆ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಏನೇನು ಓದಿದಿರೋ ಅದನ್ನು ಮತ್ತೆ ರಿವಿಷನ್ನ ಮಾಡ್ತೀರಾ. ಸೊ ಆ ಒಂದು ವೀಕ್, ಸೊ ಇವಾಗ 5 to 7 AM ನೀವು ಮ್ಯಾಥ್ಸ್ನ ಓದಿದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ಆ 5 to 7 AM ಇಡೀ ವಾರ ನೀವೇನು ಓದಿದ್ದೀರಾ ಅದನ್ನು ಇಡೀ ವಾರ ರಿವಿಷನ್ನ ಮಾಡಿ 8 to 14th ಡೇ. ಓಕೆನಾ? ಸೊ ಅದು ಸೆಕೆಂಡ್ ವೀಕ್ಗೆ ಆಯಿತು. ನೆಕ್ಸ್ಟು ವೀಕ್ 3. ಸೊ ವೀಕ್ 3 ಅಂದಿದ ತಕ್ಷಣ 15th ಇಂದ 21st ಡೇ. ಓಕೆ, ಸೊ ಇವಾಗ ಟೆಸ್ಟ್ ಯೋರ್ ಸೆಲ್ಫ್, ನಿಮ್ಮನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಪರೀಕ್ಷಿಸಿಕೊಳ್ಬೇಕು. ಹೇಗೆ? ಪ್ರಾಕ್ಟೀಸ್ ಪ್ಲಸ್ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮ ಗೋಲ್ ಆಗಿದೆ. ಸೊ ನಿಮ್ಮನ್ನು ನೀವು ಹೇಗೆ ಪರೀಕ್ಷೆ ಮಾಡ್ಕೋತೀರಾ? ಸೊ ಫಸ್ಟ್ ವೀಕ್ ಎಲ್ಲ ಓದಿರೋದಾಯಿತು, ಸೆಕೆಂಡ್ ವೀಕ್ ರಿವಿಷನ್ ಮಾಡಿರೋದಾಯಿತು. ಸೊ ಇದ್ರ ಮೇಲೆ ಥರ್ಡ್ ವೀಕ್ ನೀವು ಟೆಸ್ಟ್ನ ಬರಿಬೇಕು. ಇವಾಗ ಎಲ್ಲ ಸಬ್ಜೆಕ್ಟ್ಸಲ್ಲೂ, ಓಕೆನಾ? ಸೊ 6 ಸಬ್ಜೆಕ್ಟ್ಸಲ್ಲೂ ಈ 14 ಡೇಸ್ನಲ್ಲಿ ನೀವು 2 ಚಾಪ್ಟರ್ಸ್ನ ಓದಿದ್ದೀರಾ. ಸೊ 6 to 12 ಚಾಪ್ಟರ್ಸ್ನ ಓದಿದ್ದೀರಾ, ಪ್ಲಸ್ ರಿವಿಷನ್ನು ಆಗಿದೆ. ಸೊ ಈ 12 ಚಾಪ್ಟರ್ಸು ಟೆಸ್ಟ್ನ ನೀವು ವೀಕ್ 3ಯಲ್ಲಿ ತೊಗೊಳ್ಳಿ. ಇದರಿಂದ ಏನು ಬಿಲ್ಡ್ ಆಗುತ್ತಪ್ಪ ಅಂತಂದರೆ, ಒಂದು ಡೆಫಿನೆಟ್ಲಿ ಪ್ರಾಕ್ಟೀಸ್ ಆಗುತ್ತೆ. ಸೊ ನೀವು ಒಂದು ಟೆಸ್ಟ್ನ ತೊಗೋತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಅದನ್ನು ಸುಮ್ಮನೆ ಟೆಸ್ಟ್ ಅಂತ ಅಲ್ಲ, ನೀವು ಎಕ್ಸಾಮ್ನ ಹೇಗೆ ಬರೀತೀರೋ ಆ ಕಂಡೀಷನ್ಸಲ್ಲೇ ತೊಗೊಳ್ಳಿ. ಲೈಕ್ ಟೈಮರ್ನ ಇಟ್ಕೊಳ್ಳಿ, ಒಂದು 1 hour ಇಟ್ಕೊಳ್ಳಿ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ 3 hour ಇಟ್ಕೊಳ್ಳಿ. ಓಕೆನಾ? ಸೊ ಅಲಾರಾಮ್ ಫಿಕ್ಸ್ ಮಾಡ್ಕೊಳ್ಳಿ, ಟೈಮರ್ನ ಇಟ್ಕೊಳ್ಳಿ. ಸೊ ಯಾವುದೇ ರೀತಿಯಾದ ಎಕ್ಸಾಮಲ್ಲಿ ಹೆಂಗೆ ಬರೀತೀರೋ ಆ ಒಂದು ರೀತಿಯಲ್ಲೇ ಬರೀರಿ, ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಬೇಡ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ, ಒಂದು ರೈಟಿಂಗ್ ಸ್ಕಿಲ್ಸು ಜಾಸ್ತಿ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ನಿಮಗೆ ಆನ್ಸರ್ಸ್ನೆಲ್ಲ ಪ್ರಾಕ್ಟೀಸ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ಇವಾಗ ನಂಗೆ 1 hour ಕೂತ್ಕೊಂಡು ನಾನು ಒಂದು 20 mark ಟೆಸ್ಟ್ ಬರಿಬೇಕು ಅಂತಂದರೆ, ಸೊ ನೀವು ಆ ಥರ ಬರಿತಾ ಹೋದರೆ ಏನಾಗುತ್ತಪ್ಪ ಅಂತಂದರೆ 1 hourಲ್ಲೇ ನೀವು ಪೇಪರ್ನ ಕಂಪ್ಲೀಟ್ ಮಾಡ್ತೀರಾ. ಪೇಪರ್ ಎಷ್ಟು ದೊಡ್ಡದಿತ್ತು, ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ, ಎಷ್ಟು ಸ್ಟ್ರೆಸ್ ಆಯಿತು ನನಗೆ, ಎಷ್ಟು ಲೆಂದಿ ಆಗಿತ್ತು. ಸೊ ಇದೆಲ್ಲ ನಿಮಗೆ ಯೋಚನೆಗೆ ಬರೋದಿಲ್ಲ. ಓಕೆನಾ? ಸೊ ಪ್ರಾಕ್ಟೀಸ್ ಮಾಡೋದು ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಸೊ ವೀಕ್ 1 ಓದಿ, ವೀಕ್ 2 ರಿವೈಸ್ ಮಾಡಿ, ವೀಕ್ 3 ಟೆಸ್ಟ್ ತೊಗೊಳ್ಳಿ. ಸೊ ಇದನ್ನು 21 days ಮಾಡಿ ಕರೆಕ್ಟಾಗಿ. ಈ ಥರ ಮಾಡಿದ್ರೆ ಇನ್ನು ನೆಕ್ಸ್ಟ್ 4 monthsಗೆ ನೀವು ಡೆಫಿನೆಟ್ಲಿ, ನಾನು ಈ 3 weeksಲ್ಲಿ ಏನು ಮಾಡಿದಿರೋ, ಯಾರು ಹೇಳಿದ್ರು ಹೇಳಿಲ್ಲ ಅಂದರೂ ಡೆಫಿನೆಟ್ಲಿ ನೀವು ಅದನ್ನೇ ಮಾಡ್ತಾ ಹೋಗ್ತೀರಾ. ಓಕೆನಾ ಮಕ್ಕಳೇ? ಎಸ್, ಸೊ ಇದು ನಿಮ್ಮ 21 days ಪ್ಲ್ಯಾನ್ನ ಓವರ್ವ್ಯೂ ಆಗಿದೆ. ಈ ಥರ ಫೋಕಸ್ಡ್ ಆಗಿ ಇರಿ, ಕಾನ್ಸಂಟ್ರೇಟೆಡ್ ಆಗಿರಿ. ಸೊ ಡೆಫಿನೆಟ್ಲಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ಸು, ಪೇಷನ್ಸು, ಪ್ರಾಕ್ಟೀಸ್ ಲೆವೆಲ್ಸು ಎಲ್ಲ ಸಬ್ಜೆಕ್ಟ್ಸಲ್ಲೂ ಒಂದು ಔಟ್ ಏನು ನಾವು ಅಂತೀವಿ ಅದು ಬಂದೇ ಬರುತ್ತೆ ಮಕ್ಕಳೇ. ಓಕೆ, ಎಸ್. ಸೊ ಹೌ ಟು ಅಚೀವ್ ಇಟ್? ಸೊ ಇಷ್ಟೆಲ್ಲ ನೀವು ಮಾಡಬೇಕು. ಒಂದು, ಸ್ಟೇ ಸ್ಟ್ರಾಂಗ್ ಮಕ್ಕಳೇ. ಸೊ 21 days ಇಸ್ ಅ ಹಾರ್ಡ್ ಚಾಲೆಂಜ್.
ಎಸ್. ಸೊ ಇಟ್ ಇಸ್ ಡೆಫಿನೆಟ್ಲಿ ಅ ಹಾರ್ಡ್ ಚಾಲೆಂಜ್. ಈ ಹಾರ್ಡ್ ಚಾಲೆಂಜ್ನ ನಾನು ತೊಗೊತೀನಿ ಅಂತ ಸ್ಟ್ರಾಂಗ್ ಆಗಿರಿ. ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್, ಸ್ಟ್ರಾಂಗ್ ಮೈಂಡ್ಸೆಟ್ ಇರಲಿ ನಿಮಗೆ. ಓಕೆ, ಸೊ ಬಲವಾಗಿ ಪ್ರಾರಂಭಿಸಿ. ಬಿ ಕನ್ಸಿಸ್ಟೆಂಟ್, ಸ್ಥಿರವಾಗಿರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಒಂದಿನ ಮಾಡಿ ಇನ್ನೊಂದು ದಿನ ಅಯ್ಯೋ ಬಿಡಪ್ಪ ನನಗೆ ಇವತ್ತು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದು, ಇವತ್ತು ನನಗೆ ರೆಸ್ಟ್ ಬೇಕು ಅಂತ ಸುಮ್ಮನೆ ಬಿಟ್ಬಿಡೋದು, ಈ ಥರ ಮಾಡೋದಕ್ಕೆ ಹೋಗಬೇಡಿ. ಕನ್ಸಿಸ್ಟೆಂಟ್ ಆಗಿರಿ. ಅಕಸ್ಮಾತಾಗಿ ಏನೋ ಹೆಚ್ಚು ಕಮ್ಮಿ ಆಯಿತು, ಜ್ವರ ಬಂತು, ಹೊಟ್ಟೆ ನೋವು ಆಯಿತು, ತಲೆನೋವು ಬಂತು, 1 ಅವರ್ ಮಾಡೋದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾಡಿ, ಬಟ್ ಸ್ಟಾಪ್ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಏನೋ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ, ಬಟ್ ಆ ಪ್ರಾಬ್ಲಮ್ಮೇ ನಿಮಗೆ ಸ್ಟೆಪ್ ಬ್ಯಾಕ್ ಬಾಣೋ ಥರ ಮಾಡಬಾರ್ದು. ಆ ಪ್ರಾಬ್ಲಮ್ನೇ ನೀವು ಫೈಟ್ ಮಾಡಿ ಮುಂದಕ್ಕೆ ಬರಬೇಕು. ಓಕೆನಾ? ಸೊ ಬಿ ಕನ್ಸಿಸ್ಟೆಂಟ್. ಫೋಕಸ್, ಆಳವಾದ ಗಮನ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನೇ ಓದೋದು ಅದನ್ನು ಫೋಕಸ್ಡಾಗಿ ಓದಿ. ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನೀವು ಟೆಸ್ಟ್ ತೊಗೊಂಡಾಗ ನಿಮಗೆ ಈಸಿ ಆಗುತ್ತೆ, ಮಾರ್ಕ್ಸ್ ಆಬ್ವಿಯಸ್ಲಿ ಚೆನ್ನಾಗಿ ಬರುತ್ತೆ. ಸೊ ಫೋಕಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೀವು ಈ ಟೈಮಿಂದ ಈ ಟೈಮಿಗೆ ನಾನು ಓದ್ತೀನಿ ಅಂತಂದರೆ ಆ ಟೈಮಿಂದ ಆ ಟೈಮಿಗೆ ಕರೆಕ್ಟಾಗಿ ಓದಿ. ಓಕೆ, ಆ್ಯಂಡ್ ನೀವು ಟೆಸ್ಟ್ ಎಲ್ಲ ತೊಗೊಂಡಾಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ, ಸೊ ವಿತಿನ್ 1 ಅವರ್, ವಿತಿನ್ 3 ಅವರ್ಸ್ ಪೇಪರ್ನ ಕಂಪ್ಲೀಟ್ ಮಾಡೋ ಒಂದು ಸಾಮರ್ಥ್ಯ ನಿಮಗೆ ಬರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಪ್ರಾಕ್ಟೀಸ್, ಅಭ್ಯಾಸ ಹೇಗೆ ಮಾಡ್ತೀರಾ? ಟೆಸ್ಟ್ಗಳ ಮೂಲಕ. ಸೊ ರಿವಿಷನ್ ಮಾಡಿದ್ರು ಅದು ಪ್ರಾಕ್ಟೀಸೇ, ಬಟ್ ರಿವಿಷನ್ ಅಂತಂದರೆ ನೀವು ನೋಡ್ಕೊಂಡು ಮಾಡ್ತಾ ಇದ್ದೀರಾ. ಸೊ ನಿಮ್ಮನಿಗೆ ನೀವು ಎಷ್ಟು ಕಾನ್ಫಿಡೆನ್ಸಲ್ಲಿ ಓಕೆ ಈ ಚಾಪ್ಟರ್ ಮೇಲೆ ನಾನು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿದ್ದೀನಪ್ಪ ಅಂತ ಯಾವಾಗ ಅನಿಸುತ್ತೆ? ಒಂದು ಟೆಸ್ಟ್ನ ತೊಗೊಂಡಾಗ. ಓಕೆ, ಆ್ಯಂಡ್ ಇಷ್ಟೆಲ್ಲ ಮಾಡಿದಾಗ ಪ್ರತಿಯೊಂದು ವಾರ, ಸೊ 1 to 7th ಡೇ ನಾನು ಇಲ್ಲೇನು ಹಾಕಿದ್ದೀನಿ. ಓಕೆ, ಸೊ 1 to 7th ಡೇ ಕರೆಕ್ಟಾಗಿ ನೀವು ಕನ್ಸಿಸ್ಟೆಂಟಾಗಿ ಎಲ್ಲ ಮಾಡಿದ್ದೀರಾ ಅಂತಂದರೆ ಒಂದು ರಿವಾರ್ಡ್ ತೊಗೊಳ್ಳಿ ನಿಮಗೆ. ನೀವು ಪ್ಲೇಗ್ರೌಂಡಲ್ಲಿ ಹೋಗಿ ಆಟ ಆಡೋದು, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಸೆಕೆಂಡ್ ವೀಕು ಅಷ್ಟೇ, ನೀವು ಕರೆಕ್ಟಾಗಿ 8th to 14th ಡೇ ನೀವು ವೀಕ್ ಟು ಫೋಕಸ್ ಆ್ಯಂಡ್ ರಿವಿಷನ್ ಮಾಡಿದ್ದೀರಾ, ಆ್ಯಂಡ್ ಆ ರಿವಿಷನ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ರಿವಾರ್ಡ್ ಯೋರ್ ಸೆಲ್ಫ್. 3rd ವೀಕು ಅಷ್ಟೇ. ಸೊ ರಿವಾರ್ಡ್, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ರಿವಾರ್ಡಿಂಗ್ ಯೋರ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಹುಮಾನ ನಿಮಗೆ ನೀವು ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಎಸ್. ಸೊ ಈ ಒಂದು 21 ಡೇಸ್ ಹಾರ್ಡ್ ಚಾಲೆಂಜ್ ಹೇಗೆ ನೀವು ಮಾಡ್ಬೋದು ಅಂತಂದರೆ, ಒಂದು ಫಸ್ಟ್ ದೃಢವಾಗಿರಬೇಕು, ಬಲವಾಗಿರಬೇಕು, ಸ್ಥಿರವಾಗಿರಬೇಕು, ಆಳವಾದ ಗಮನ ಇರಬೇಕು, ಸಮಯದ ನಿರ್ವಹಣೆ ಇರಬೇಕು, ಅಭ್ಯಾಸ ಮಾಡಬೇಕು, ಆ್ಯಂಡ್ ಎಲ್ಲ ಮಾಡಿದಾಗ ಒಂದು ಬಹುಮಾನ ಕೂಡ ಕೊಟ್ಕೋಬೇಕು ನಿಮಗೆ ನೀವು. ಓಕೆನಾ ಮಕ್ಕಳೇ? ಎಸ್. ಸೊ ದಿಸ್ ವಾಸ್ 21 ಡೇಸ್ ಚಾಲೆಂಜ್. Yes, ಮಕ್ಕಳೇ. ಸೊ ಸ್ಟಿಕ್ ಟು ಯುವರ್ ಪ್ಲ್ಯಾನ್ ಫಾರ್ 21 ಡೇಸ್. ಇಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್. ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಪರ್ಫೆಕ್ಷನ್. ಓಕೆನಾ? ಎಸ್ ಮಕ್ಕಳೇ. ಸೊ ಇವಾಗ ಅರ್ಥ ಆಯ್ತಾ? 21 ಡೇಸ್ ಓದಿದ್ರೆ ಸಾಕು, ಅದು ನಿಮಗೆ ಒಂದು ಹ್ಯಾಬಿಟ್ ಆಗುತ್ತೆ, ಒಂದು ರೋಟೀನ್ ಆಗುತ್ತೆ. ಸೊ ಎಕ್ಸಾಮ್ವರೆಗೂ ಯಾರು ಏನೂ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ನೀವೇ ಓದ್ತೀರಾ. ಅದು ನಿಮಗೆ ನಿಮ್ಮ ಬಾಡಿಗೆ ಅದು ಫಿಕ್ಸ್ ಆಗಿಬಿಡುತ್ತೆ ಮಕ್ಕಳೇ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರೇನೋ, ನೀವು ಒಂದು ಸರಿ ಮಾಡಿ ನೋಡಿ. ಓಕೆನಾ? ಸೊ ನೀವು 5 ಗಂಟೆಗೆ ಬೇಡ ಅಂದ್ರೂ ನಿಮ್ಮ ಬಾಡಿ ಎಬ್ಬಿಸ್ಬಿಡುತ್ತೆ, ನಿಮ್ಮ ಬ್ರೈನ್ ಎಬ್ಬಿಸ್ಬಿಡುತ್ತೆ ನಿಮ್ಮನ್ನು. ಬೇಡ ಓದಬೇಡ ಅಂದ್ರೂ ನಾನು ಇಷ್ಟು ದಿನ ಕಷ್ಟಪಟ್ಟು ಓದಿದ್ದೀನಿ, ನಾನು ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಓದೋಣ ಅಂತ ಅನಿಸುತ್ತೆ ನಿಮಗೆ. ಸೊ ಆ ರೇಂಜಿಗೆ ಬರುತ್ತೆ ನೀವು 21 ಡೇಸ್ ಕರೆಕ್ಟಾಗಿ ಮಾಡಿದ್ರೆ. ಓಕೆ, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಪರ್ಫೆಕ್ಷನ್. ಸೊ ಪರ್ಫೆಕ್ಷನ್ ಅಂದರೆ ಏನು? 625 out of 625. ಓಕೆನಾ? ಸೊ ದ್ಯಾಟ್ ಈಸ್ ದ ನ್ಯೂ ಪರ್ಫೆಕ್ಷನ್, ರೈಟ್? ಎಸ್ ಮಕ್ಕಳೇ. ಸೊ ಆನ್ ದಿಸ್ ನೋಟ್ ಈ ಒಂದು ವಿಡಿಯೋನ ನಾನು ಮುಗಿಸ್ತೀನಿ. ಸೊ 21 ಡೇಸ್ ಚಾಲೆಂಜ್ನ ನಿಮ್ಮ ಜೊತೆ ನಾನು ಯಾವುದಾದ್ರೂ ಒಂದು ವಿಷಯಕ್ಕೆ, ಬಹುಶಃ ನನ್ನ ಲೈಫಲ್ಲಿ ಆಬ್ವಿಯಸ್ಲಿ ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾ ಇಲ್ಲ, ಸೊ ನಾನು ಯಾವುದಾದ್ರೂ ಒಂದು ವಿಷಯಕ್ಕೆ 21 ಡೇಸ್ ಚಾಲೆಂಜ್ನ ಪ್ರಯತ್ನ ಮಾಡಿ ನೋಡ್ತೀನಿ. ಸೊ ನೀವು ಪ್ರಯತ್ನ ಪಡಿ. ಸೊ ಒಂದು 21 ಡೇಸ್ ಆದಮೇಲೆ, ಸೊ ಯಾವತ್ತಿಂದ ಶುರು ಮಾಡೋಣ? ಸೊ ನವೆಂಬರ್ 1 ಇವತ್ತು. ಸೊ ನವೆಂಬರ್ 1 ಶುರು ಮಾಡೋಣ. ಸೊ ಹೊಸ ತಿಂಗಳು, ನಮ್ಮ ಕನ್ನಡ ರಾಜ್ಯೋತ್ಸವ ಬೇರೆ. ಸೊ ಇವತ್ತಿಂದನೇ ಶುರು ಮಾಡೋಣ ನಮ್ಮ 21 ಡೇಸ್ ಚಾಲೆಂಜ್ನ. ಓಕೆ, ಸೊ ನಾನು ತೊಗೊತೀನಿ, ನೀವು ತೊಗೋತೀನಿ. ಸೊ ಅಪ್ಡೇಟ್ನ ಕೊಡ್ತಾ ಇರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನಾನು ಕೂಡ ಲೈವ್ಸಲ್ಲಿ ಏನಾದರೂ ಮಾಡಿದಾಗ ನಾನು ನನ್ನ ಅಪ್ಡೇಟ್ನ ಕೊಡ್ತೀನಿ. ಓಕೆನಾ? ಎಸ್. ಸೊ ನಿಮ್ಮ ಒಂದು ಅಪ್ಡೇಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಬೇಕು. ಆ್ಯಂಡ್ ನಿಮಗೆ ಈ ವಿಡಿಯೋ ಯಾವುದೇ ರೀತಿಯಲ್ಲಿ ಇಷ್ಟ ಆಗಿದ್ರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಥರದ್ದೇ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್.
ಬಾಯ್.